ಹೇಳಿದ್ದು ತಾನೇ, ಬ್ಯಾಡ್ ಕಮೆಂಟ್ ಮಾಡಬೇಡ್ರು ಅಂದರು. ಎಲ್ಲಿ ಕೇಳ್ತೀರ ನೀವು? ಯಾರೋ ಹೇಳಿದ್ರಂತೆ, ನಮ್ಮ ಫ್ರೆಂಡ್ ಹೇಳಿದರು ಸರ್, ನಮ್ಮ ಅವ್ರು ಹೇಳಿದರು ಸರ್, ನಮ್ಮ ಇವರು ಹೇಳಿದರು ಸರ್. ಹಾಂ, ಏನಾಯ್ತು ಇವಾಗ? ಹೇಳಿದ್ದೆ ಕಮೆಂಟ್ ಮಾಡಬೇಡ್ರು, ಬ್ಯಾಡ್ ಕಮೆಂಟ್ ಮಾಡಬೇಡ್ರು ಅಂದರೆ ಕೇಳಲ್ಲ. ಬಂತಾ ಅಪ್ಡೇಟ್? ಬಂತಾ? ಎಲ್ಲರಿಗೂ ಬಂತಾ? ಎಲ್ಲರದ್ದು ಬಾಯಿ ಮುಚ್ತಾ? ಓಕೆ, ಇದೇನಂತಂದರೆ ಹೇಳ್ತೀನಿ ನೋಡಿ. ಹೆಸ್ಕಾಮ್ಗೆ ರಿಲೇಟೆಡ್ ಆಗಿ ಒಂದು ಗುಡ್ ನ್ಯೂಸ್ ಆಗಿರ್ತದೆ. ಹೆಸ್ಕಾಮ್ ಯಾರೆಲ್ಲ ಇರ್ತಾರೋ ಹುಬ್ಳಿದು, ಅವ್ರಿಗೊಂದು ಗುಡ್ ನ್ಯೂಸ್ ಆಗಿರ್ತದೆ. ಹಾಗಿದ್ರೆ ಏನಿದು ಅಪ್ಡೇಟ್ ಅಂತ ನೋಡಿದಾಗ, ನಿಮ್ಮ ಫಿಸಿಕಲ್ ಡೇಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಮಾಡುವ ಸಲುವಾಗಿ ಒಂದು ಚರ್ಚೆ ಆಗಿದೆ. ಇಂಟರ್ನಲ್ ಡಿಸ್ಕಷನ್ ಅಂತ ಕರಿತೀವಿ. ಇದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಕಚೇರಿಯಿಂದ ಮತ್ತು ಈ ಕ್ಯಾಪಿಟಲ್ಗೆ ಹೆಸ್ಕಾಮ್ ಕಚೇರಿ ಅಲ್ಲಿ ಆ ಅಧಿಕಾರಿಗಳ ಮಧ್ಯೆ ನಡೆದಂಥ ಒಂದು ಡಿಸ್ಕಷನ್ ಆಗಿರ್ತದೆ, ಪರ್ಮಿಷನ್ ತಗೊಳ್ಳೋಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇದು ಯಾವ ಡೇಟಿಗೆ ನಡೆಸಬೇಕು ಅಂತ ಅಂದಿದ್ದಾರೆ ಅಂದರೆ 2/6/2025ರಿಂದ 5/6/2025 ಟೋಟಲ್ ಆಗಿ 4 ದಿನಗಳ ಕಾಲ ನಿಮ್ಮದು ಒಂದು ಫಿಸಿಕಲ್ ನಡಿಬೇಕು ಅಂಥೇಳಿ ಅನುಮತಿ ಪಡೆಯೋಕ್ಕೆ ಇದೊಂದು ಪ್ಯಾಕ್ಸ್ ಸಂದೇಶವನ್ನು ಕಳಿಸಿರ್ತಾರೆ. ಓಕೆ, ಹಾಗಿದ್ರೆ ನಮ್ಮದು ಇದೇ ಡೇಟಿಗೆ ನಡೀತದ ಅಂತ ಹೇಳಿದರೆ ಅದಕ್ಕೂ ಬ್ಯಾಡ್ ಕಮೆಂಟ್ ಹಾಕಂಗಿದ್ರೆ ಹೇಳಿಬಿಡ್ತೀನಿ ನೋಡಿ. ಇದೇ ಡೇಟಿಗೆ ನಡಿಬೋದು ಅಥವಾ ಮುಂದೂ ಹೋಗ್ಬೋದು. ಇದೇ ಡೇಟಿಗೆ ನಡಿಬೋದು ಅಥವಾ ಮುಂದೇನೂ ಹೋಗಬಹುದು. ಅದು ಒಂದು ಹಿಂದೆ ನಾನು ವಿಡಿಯೋ ಮಾಡಿದ್ದೆ ಗೊತ್ತಾ, ಹೆಸ್ಕಾಮ್ದು ಬಿಟ್ಟಿದ್ದಾರೆ ಅಂತೇಳಿ. ಅದೆಷ್ಟೋ ಜನ ಫೇಕ್ ಅಂತೇಳಿ ಮೆಸೇಜ್ ಮಾಡಿದರೆ ಅದ್ರ ಬಗ್ಗೆ ಕ್ಲಾರಿಫೈ ಕೊಟ್ಬಿಡ್ತೀನಿ. ಆಲ್ರೆಡಿ ಯಾರು ಮೆಂಬರ್ಶಿಪ್ ತೊಗೊಂಡಿರೋ ಅವ್ರಿಗೆ ಕ್ಲಾರಿಫೈ ಸಿಕ್ಕಿರ್ತದೆ. ಸೊ ಯಾರಿಗೆ ಮೆಂಬರ್ಶಿಪ್ ತೊಗೊಂಡಿಲ್ವೋ ಈಗ ಹೇಳ್ತೀನಿ ಕೇಳಿ ನೋಡಿ. ಅದೇನಪ್ಪ ಅಂತಂದರೆ ಅದು ಒಂದು ಏನಾಗಿರ್ತದೆ, ಯಾವ್ಯಾವ ಗ್ರೌಂಡಿಗೆ ಸಂಬಂಧಪಟ್ಟಂತೆ ಗ್ರೌಂಡ್ನ ಚೂಸ್ ಮಾಡುವಂಥದ್ದು, ಯಾವ ಗ್ರೌಂಡ್ನ ಚೂಸ್ ಮಾಡಬೇಕು ಮತ್ತು ಯಾವ ಡಿಸ್ಟಿಕ್ನ ಚೂಸ್ ಮಾಡಬೇಕು ಅನ್ನುವಂಥದ್ದು ಅದು ಸಂದೇಶ ಆಗಿರ್ತದೆ. ಅಲ್ಲಿಂದ 27 ಅಲ್ಲಿಂದ ಡೇಟ್ ಇತ್ತಲ್ಲ, ಅದು ಕೂಡ ಸೇಮ್ ಹಿಂಗೆ. ಅದು ಕೂಡ ಏನಂತಂದರೆ ಅದು ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಅಂತ ಇರ್ತದೆ ಅವ್ರದ್ದು. ಈ ಡೇಟಿಗೆ ನಡೆಸಿದರೆ ಓಕೆ, ಈ ಕ್ರೀಡಾಂಗನ ಚೂಸ್ ಮಾಡಿದರೆ ಓಕೆ ಅಂಥೇಳಿ ಅದೊಂದು ಪ್ಯಾಕ್ಸ್ ಮಾಹಿತಿ ಆಗಿರ್ತದೆ. ಅದು PPT, ಅದೇನು ಅಫಿಷಿಯಲ್ ಮಾಹಿತಿ ಇಲ್ಲ, ಯಾವುದೇ ರೀತಿ ವೆಬ್ಸೈಟಲ್ಲಿ ಪ್ರಕಟ ಮಾಡಿಲ್ಲ. ಯಾಕಂದರೆ ಅದು ಅನುಮತಿ ಸಿಕ್ಕ ಮೇಲೆ ತಾನೇ ಪ್ರಕಟ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಇದು ಕೂಡ ನಿಮಗೆ ಪ್ರಕಟ ಮಾಡಿಲ್ಲ ವೆಬ್ಸೈಟಲ್ಲಿ. ಇದು ಫ್ಯಾಕ್ಸ್ ಸಂದೇಶ ಆಗಿರ್ತದೆ. ಬಟ್ ಇದನ್ನ ಅಫಿಷಿಯಲಾಗಿ ಮಾಹಿತಿಯಾಗಿ ಒಂದು ನಿಮ್ಮದು PDF ಥರ ಇದು ಅನೌನ್ಸ್ಮೆಂಟ್ ಆಗಿದೆ, ನಿಮ್ಮದು ಫಿಸಿಕಲ್ ನಡೀತಿದೆ ಅಂಥೇಳಿ ಯಾವುದೇ ರೀತಿ ಅನೌನ್ಸ್ಮೆಂಟ್ ಮಾಡೋಂಗಿಲ್ಲ. ಯಾಕಂದರೆ ಇದು ಫ್ಯಾಕ್ಸ್ ಸಂದೇಶ. ಅರ್ಥ ಆಯ್ತಾ? ಸೊ ಒಂದು ನೆನ್ಪಿಟ್ಕೊಳ್ಳಿ, ಕೆಲವೊಂದು ಫ್ಯಾಕ್ಸ್ ಸಂದೇಶಗಳು ಎಲ್ಲರಿಗೂ ಸಿಗ್ಬೋದು, ಕೆಲವೊಂದು ಸಿಗಲ್ಲ. ಕೆಲವೊಂದು PPTಯಲ್ಲಿ ಎಂಡ್ ಆಗ್ತವೆ. PPT ಸಿಕ್ಕವರು ಸೊ ನಾನು ಕಳಿಸಿದ್ರೆ ಸೊ ಅದನ್ನು ಕ್ಲಾರಿಫೈ ಮಾಡಿಕೊಂಡು ಈ ರೀತಿ ನಡೀತದೆ ನೋಡ್ರಪ್ಪ, ನಿಮ್ಮದು ಈ ಡೇಟಿಗೆ ಇರ್ತದೆ ಅಂತ ಹೇಳಿದೆ ನಾನು. ಬಟ್ ಇದ್ರೂ ಇರ್ಬೋದು, ಇರಲಿಕ್ಕೂ ಇಲ್ಲ, ಹೇಳೋಕ್ಕಾಗಂಗಿಲ್ಲ. ಹಾಗಾಗಿ ನಿಮ್ಗೆ ಅರ್ಥ ಆಯ್ತು ಇವಾಗ 27ಕ್ಕೆ ನಡೆಯೋದಿಲ್ಲ ಅಂತ ಅರ್ಥ ಆಯಿತು. ಯಾಕಂದರೆ ಆಲ್ರೆಡಿ ಯಾವ್ದು ನಡೀತಿದೆ, ಮೆಸ್ಕಾಮ್ ಅವ್ರದ್ದು ನಡೀತಿದೆ. ಮೆಸ್ಕಾಮಲ್ಲಿ ಮಳೆ ಹತ್ತಿದೆ. ಮೆಸ್ಕಾಮಲ್ಲಿ ಜಾಸ್ತಿ ಮಳೆ ಇನ್ನೂ ಸ್ಟಾರ್ಟ್ ಆಗ್ತದೆ ಜೂನ್ ಮಂತಲ್ಲಿ. ಹಾಗಾಗಿ ಅದನ್ನ ಬೇಗ ಮುಗಿಸ್ಬೇಕು. ಇದೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಮುಗಿಸ್ಬೇಕಂತೇಳಿ ಫಸ್ಟ್ ಅದನ್ನ ತೊಗೊಂಬಂದರು. ಆಮೇಲೆ ಬೆಸ್ಕಾಮ್ನ ತೆಗೆದಾಕ್ಬಿಟ್ಟು ಈಗ ಮೆಸ್ಕಾಮ್ನೇ ಫಸ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಮೆಸ್ಕಾಮ್ ಆಗ್ತದೆ. ಮೆಸ್ಕಾಮ್ ಆದಮೇಲೆ ಬೆಸ್ಕಾಮ್ ಬಿಡಬೇಕಾಗಿತ್ತು ಆ್ಯಕ್ಚುಲಿ. ಬಟ್ ಬೆಸ್ಕಾಮ್ ಯಾಕೆ ಬಿಡಲಿಲ್ಲ ಅಂತಂದರೆ ಅಲ್ಲಿ ಮಳೆ ಧಾರಾಕಾರವಾಗಿ ಮಳೆ ಹತ್ತಿದೆ. ಅಲ್ಲಿ ಬೆಂಗಳೂರಲ್ಲಿ ಕೂಡ ಮಳೆ ಇದೆ. ಹಾಗಾಗಿ ಅಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅವರು ಗ್ರೌಂಡನ್ನು. ಸೊ ಗ್ರೌಂಡನ್ನು ವರ್ಗಾವಣೆ ಮಾಡೋಕ್ಕೆ ಅಲ್ಲಿ ಪರ್ಮಿಷನ್ ತೊಗೋಬೇಕು ಮತ್ತು ಡಿಸ್ಕಷನ್ ಎಲ್ಲ ಆಗಬೇಕು. ಹಾಗಾಗಿ ಅದು ಸ್ವಲ್ಪ ಮುಂದೂಡಿದ್ದಾರೆ. ಬೆಸ್ಕಾಮ್ ಅನ್ನುವಂಥದ್ದು ಸ್ವಲ್ಪ ಮುಂದೋಗಿದೆ. ಒಂದು ಜೂನ್ 10ನೇ ತಾರೀಕು ಮೇಲೇ ಬೆಸ್ಕಾಮ್ ಅನ್ನುವಂಥದ್ದು ಬರ್ತದೆ. ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಿದ್ದೀನಿ ಕೇಳ್ಕೊಳ್ಳಿ. ಬೆಸ್ಕಾಮ್ದು ಜೂನ್ 10ನೇ ತಾರೀಕು ಮೇಲೇ ಬರ್ತದೆ ನಿಮ್ಮದು ಏನು ಫಿಸಿಕಲ್ ಡೇಟ್ ಅನ್ನುವಂಥದ್ದು. ಹಾಗಿದ್ರೆ ಹೆಸ್ಕಾಮ್ ಯಾವಾಗ ಬರ್ತದೆ ಅಂತ ಕೇಳಿದರೆ ಇದು ನೋಡಿ, 2ನೇ ತಾರೀಕಿನಿಂದ ಯಾವ ತಾರೀಕು ಅಂತ ಕೇಳಿದರೆ 5 ತಾರೀಕು, ಅಂದರೆ ಜೂನಲ್ಲಿ 2ರಿಂದ 6 ತನಕ 5 ತನಕ ಇದು ನಡೆದರೆ ಸೊ ನಿಮ್ಮದು ಹೆಸ್ಕಾಮ್
ಕಂಪ್ಲೀಟೆಡ್ ಆಗ್ತದೆ. ಹೆಸ್ಕಾಮ್ ಆದಮ್ಯಾಗ ನೆಕ್ಸ್ಟ್ ಯಾವ್ದು ಬಿಡ್ಬೋದು ಅಂತ ಕೇಳಿದ್ರೆ ಜಸ್ಕಾಮ್ ಬಿಡ್ಬೋದು. ಯಾಕಂದ್ರೆ ಜಸ್ಕಾಮಲ್ಲಿ ಮಳೆ ಇಲ್ಲ ಏನಿಲ್ಲ, ಕೆಟ್ಟ ಬರಡು ಭೂಮಿ ರೀ, ಬಂಜರು, ಅಲ್ಲೇ ಬಿಡ್ಬೋದು. ನೆಕ್ಸ್ಟು ಜಸ್ಕಾಮ್ ಆದಮೇಲೆ ಬೆಸ್ಕಾಮ್ ಬರುವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇದ್ದಾವೆ. ಹಾಗಾಗಿ 10ನೇ ತಾರೀಕು ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು ಬೆಸ್ಕಾಮ್ ಅನ್ನುವಂಥದ್ದು. 10ನೇ ತಾರೀಕು ಮೇಲ್ಗಡೆ, ಇದೇ ಡೇಟ್ ಅಂತ ಹೇಳೋಕ್ಕಾಗಿಲ್ಲ. ಓಕೆ, ಇನ್ನು ಜಸ್ಕಾಮ್ದು ಯಾವಾಗ ಬೇಕು ಎಕ್ಸ್ಪೆಕ್ಟೆಡು ಅಂತ ಕೇಳಿದರೆ ಅದು ಹೇಳಿಕ್ಕಾಗಿಲ್ಲ. ಬಟ್ ಹಾಗೂ ನಿಮ್ಮದು ಒತ್ತಾಯದ ಮೇರೆಗೆ ಏನಾದರೂ ವಿಡಿಯೋ ಮಾಡಬೇಕಂದ್ರೆ ಅದು ಸ್ವಲ್ಪ ಅನಲಿಟಿಟ್ ಮಾಡಿ ವಿಡಿಯೋನ ಮಾಡ್ತೀನಿ. ಯಾರಿಗಾದರೂ ಈ ಎಕ್ಸ್ಪೆಕ್ಟೆಡ್ ಡೇಟ್ ಬೇಕಾದ್ರೆ ಜಸ್ಕಾಮ್ ಅಂತೇಳಿ ಬರಿತಾ ಹೋಗಿ. ಹಾಗಾಗಿ ಯಾರ್ಯಾರೆಲ್ಲ ಹೆಸ್ಕಾಮ್ ಇದ್ದೀರೋ ಐ ಆಮ್ ಹೆಸ್ಕಾಮ್ ಅಂತೇಳಿ ಕಮೆಂಟ್ ಮಾಡಿ. ಯಾರ್ದು ಬೆಸ್ಕಾಮ್ ಇದೆ ಎಸ್ ಐ ವಿಲ್ ಡೂ ಅಥವಾ ಏನಾದರೂ ಒಂದು ಕಮೆಂಟ್ ಮಾಡಿ. ಈ ಕಮೆಂಟು ನಿಮ್ಮದು ನಾಳೆ ಫಿಸಿಕಲ್ ಹೋಗಿ ಬರೋವರೆಗೂ ಅಥವಾ ನಿಮ್ಮ ಸೆಲೆಕ್ಷನ್ ಆದಮೇಲೂ ಈ ಕಮೆಂಟ್ ಈ ವಿಡಿಯೋ ಕೆಳಗಡೆ ಇರ್ತದೆ. ಹಾಗಾಗಿ ಬಂದ ಮೇಲೆ ನಿಮಗೆ ಗೊತ್ತಾಗಲಿ ಎಸ್ ಐ ವಿಲ್ ಡೂ ಅಂತಂದಿದ್ದೆ, ನಾನು ಯಾಕೆ ಫೇಲ್ ಆದೆ ಅಂತೇಳಿ ನಿಮ್ಗೆ ಗೊತ್ತಾಗಲಿ. ಐ ವಿಲ್ ಡೂ ಇಟ್ ಅಂತ ಅಂದಿದ್ರಿ. ಆಮೇಲೆ ನೀವೇ ಅನಾಲಿಸಿಸ್ ಮಾಡ್ಕೋಬೇಕು. ಎಸ್ ಐ ಕ್ಯಾನ್ ಡೂ ಇಟ್ ಅಥವಾ ಎಸ್ ನಾನು ಮಾಡ್ತೀವಿ. ನಾವು ಹಳ್ಳಿ ಹುಡುಗರು ಏನಾದರೂ ಒಂದು ಕಮೆಂಟನ್ನು ಮಾಡಿ. ಯಾಕಂದರೆ ನೋಡೋರು ಕೂಡ ಹೆಲ್ಪ್ ಆಗಲಿ. ಕಮೆಂಟ್ ಮಾಡಿದ್ದಕ್ಕೆ ನಿಮಗೂ ಕೂಡ ಒಂದು ಸಾರ್ಥಕ ಆಗ್ತದೆ. ಏನು ಅಂತಂದರೆ ಈಗ ನಿಮ್ಮ ಬೆಸ್ಕಾಮ್ ಬರ್ತದಲ್ಲ, ಬೆಸ್ಕಾಮಲ್ಲಿ ನೀವು ಕ್ವಾಲಿಫೈ ಆಗ್ತೀರಾ. ಆಮೇಲೆ ಈಗ ಜಸ್ಕಾಮ್ ಬರ್ತದೆ, ಜಸ್ಕಾಮಲ್ಲಿ ಕ್ವಾಲಿಫೈ ಆಗ್ತೀರಾ. ಆಮೇಲೆ ಹೆಸ್ಕಾಮ್ ಅಂತೂ ಡೇಟ್ ಬಿಟ್ಟರು. ಸೊ ಈ ಡೇಟಲ್ಲಿ ಎಲ್ಲರೂ ಕೂಡ ಹೋಗಿ ಪಾಸಾಗಿ ಬರಲಿ ಅಂತೇಳಿ ಆಲ್ ದ ಬೆಸ್ಟ್ ಅಂತೇಳಿ ಹೇಳ್ತಾನೆ ನಿಮಗೆ ಎಲ್ಲರಿಗೂ. ಮತ್ತು ಏನಾದರೂ ಅಪ್ಡೇಟ್ ಕೊಡೋದಿತ್ತಂದರೆ ಸೊ ಅಪ್ಡೇಟ್ ಕೊಡ್ತಾ ಇರ್ತೀನಿ. ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಂಡು ಇಟ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗ್ತದೆ. ಮತ್ತು ಯಾರು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗೋಕ್ಕೆ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕಿಗೆ ಜಾಯ್ನ್ ಆಗಿ. ಯಾಕಂದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ಕೆಲವೊಂದು ಸಲ ಬ್ಯುಸಿ ಇರ್ತೀವಿ. ಸೊ ಬ್ಯುಸಿ ಇದ್ದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೂ ವಾಟ್ಸಪ್ ಗ್ರೂಪಲ್ಲಿ ಅಪ್ಡೇಟ್ ಮಾಡಿರ್ತೀವಿ, ಅಲ್ಲಿ ಕೂಡ ನೀವು ಮಿಸ್ ಮಾಡ್ಕೊಳ್ಬೇಡಿ ಯಾವುದೇ ರೀತಿ. ಇದು ನಿಮಗೆ ಜಾಸ್ತಿ ಜನ ಕೇಳ್ತಿದ್ರಲ್ಲ, ಕ್ಲಾರಿಫೈ ಮಾಡಿ ಹೆಸ್ಕಾಮ ಕ್ಲಾರಿಫೈ ಆಯಿತಾ. ಇದೊಂದು ಇಂಟರ್ನಲ್ ಡಿಸ್ಕಷನ್. ಇದೇ ಡೇಟಿಗೆ ಆಗ್ತದೆ ಅಂತೇಳಿ ಮತ್ತೆ ಈಗ ಕೇಳಿದರೆ ಚಾನ್ಸ್ ಇಲ್ಲ. ಬಟ್ 100% ಇದೇ ಡೇಟಿಗೆ ಆಗ್ತದೆ ಅಂದರೆ ಚಾನ್ಸ್ ಇಲ್ಲ. ಬಟ್ ಇದೇ ಡೇಟಿಗೆ ಆಗಬಹುದಾ ಅಂದರೆ ಎಸ್ ಚಾನ್ಸ್ ಇದೆ. ಯಾವ ಡೇಟಿಗೆ ಆಗ್ಬೋದು? 2ನೇ ತಾರೀಕಿಂದ 5ನೇ ತಾರೀಕುವರೆಗೂ ಆಗ್ಬೋದು. ಎಷ್ಟು ಪರ್ಸೆಂಟ್ ಇದೆ? 90% ಇದೆ. 90% ಇದೇ ಡೇಟಿಗೆ ಆಗಬಹುದು. ಯಾಕಂದರೆ ಅನುಮತಿ ಪಡೆಯೋಕ್ಕೆ ಇದೊಂದು ಪ್ಯಾಕ್ಸ್ ಆಗಿರ್ತದೆ. ಓಕೆನಾ? ಇದೊಂದು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿರ್ತದೆ. ಎಲ್ಲ ಬ್ಯಾಡ್ ಕಮೆಂಟ್ ಮಾಡೋರಿಗೂ ಹೇಟರ್ಸ್ಗೂ ಒಂದು ಒಳ್ಳೆ ಪ್ಯಾಕ್ಸ್ ಸಂದೇಶ ಸಿಕ್ತು ಅಂತ ಅರ್ಥ ಆಗಿರ್ತದೆ. ಸೊ ಮತ್ತೇನಾದರೂ ನಿಮ್ಮದು ಮನಸ್ಸಲ್ಲಿ ಕ್ವಶನ್ಸು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಕೂಡ ಧನ್ಯವಾದ.